Hi students, I am Sheikh Ahmed, lecturer in chemistry, Usmania Science PU College, Kerebilchi. Students, last videos ಅಲ್ಲಿ ನಾನು ಹ್ಯಾಲೋ ಆಲ್ಕೆನ್ಸ್ ಹ್ಯಾಲೋರಿನ್ಸ್ ಆಲ್ಕೋಹಾಲ್ಸ್ ಫಿನಾಲ್ಸ್ ಈಥರ್ಸ್ ಆ್ಯಂಡ್ ಆಲ್ಡಿಹೈಡ್ಸ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಈ ಮೂರು ಚಾಪ್ಟರ್ಸ್ನ ಪಾಸಿಂಗ್ ಪ್ಯಾಕೇಜ್ ಆಲ್ರೆಡಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಅದರ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಕೂಡ ನಾನು ಲಾಸ್ಟ್ ವೀಡಿಯೋಸಲ್ಲಿ ಮಾಡಿದ್ದೀನಿ. ಅದು ಇನ್ನೂ ಕೂಡ ನೀವು ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೇಗ ಅದನ್ನು ಹೋಗಿ ನೋಡಿ ಆಮೇಲೆ ಈ ಚಾಪ್ಟರಿಗೆ ಬರ್ರಿ ಅಂತ ಹೇಳ್ತಾ ಸ್ಟೂಡೆಂಟ್ಸ್, ಇವತ್ತು ನಾವು ಅಮೈನ್ಸ್ ಚಾಪ್ಟರ್ನ ಪಾಸಿಂಗ್ ಪ್ಯಾಕೇಜನ್ನು ನಾವು ನೋಡೋಣ. ಅಮೈನ್ಸ್ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಟುವರ್ಡ್ಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇದರಲ್ಲಿ ಮ್ಯಾಕ್ಸಿಮಮ್ ನಿಮಗೆ 5 ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಪಾಸಿಂಗ್ ಪ್ಯಾಕೇಜ್ ರೀತಿಯಲ್ಲಿ ನಾವು ನೋಡೋದಾದರೆ. ಸ್ಟೂಡೆಂಟ್ಸ್, ಅದನ್ನು ನಾನು ಇವತ್ತು ಇನ್ ಡೀಟೇಲ್ ನಿಮಗೆ ಅನಾಲಿಸಿಸ್ ಮಾಡ್ತೀನಿ, ಇನ್ ಡೀಟೇಲ್ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ ಆ್ಯಂಡ್ ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ. ಸ್ಟೂಡೆಂಟ್ಸ್, ಈ ಅಮೈನ್ಸ್ ಚಾಪ್ಟರ್ ಏನಿದೆ, ಈ ಅಮೈನ್ಸ್ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಟುವರ್ಡ್ಸ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆಗಿರುತ್ತೆ. ಅದರಲ್ಲಿ ಫಸ್ಟ್ ಕ್ವೆಶನ್ ನಾವು ಇವತ್ತು ನೋಡ್ತಾ ಹೋಗೋಣ. ಗಿವ್ ದ ಇಕ್ವೇಷನ್ ಟು ಸಿಂಥಸೈಸ್ ದ ಮೀಥೈಲ್ ಅಮೈನ್ ಬೈ ಗ್ಯಾಬ್ರೈಲ್ ಥೈಲಿಮೈಡ್ ಸಿಂಥಸಿಸ್. ಸ್ಟೂಡೆಂಟ್ಸ್, ಇದು ಏನೇ ಕ್ವಶನ್ ಆಗಿರಲಿ, ನೀವು ಎಕ್ಸಾಮಿನೇಷನಲ್ಲಿ ಯಾವುದೇ ಥರ ಈ ಕ್ವಶನನ್ನು ಕೇಳಲಿ, ಗ್ಯಾಬ್ರೈಲ್ ಥೈಲಿಮೈಡ್ ಸಿಂಥಸಿಸ್ ಅಂತ ಬಂದುಬಿಟ್ರೆ ನೀವು ಇದನ್ನೇ ಆನ್ಸರನ್ನು ಮಾಡಬೇಕಾಗುತ್ತೆ. ಸ್ಟೂಡೆಂಟ್ಸ್, ಈ ಗ್ಯಾಬ್ರೈಲ್ ಥೈಲಿಮೈಡ್ ಸಿಂಥಸಿಸ್ ಏನಿದೆ, ಈ ಗ್ಯಾಬ್ರೈಲ್ ಥೈಲಿಮೈಡ್ ಸಿಂಥಸಿಸಲ್ಲಿ ನಾವು ಪ್ರೈಮರಿ ಅಮೈನನ್ನು ಪ್ರಿಪೇರ್ ಮಾಡ್ತೀವಿ. ಈ ಪ್ರೈಮರಿ ಅಮೈನ್ ಹೇಗೆ ಪ್ರಿಪೇರ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಇವತ್ತು ನೋಡೋಣ. ಫಸ್ಟು ನಾವು ಥ್ಯಾಲಿಮೈಡನ್ನು ತಗೋಬೇಕು. ಈ ಥ್ಯಾಲಿಮೈಡನ್ನು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿಸ್ಬೇಕು. ಆಲ್ ಆಫ್ ಯು ನೋ ದಟ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಇಲ್ಲಿ ಆಕ್ವಿಯಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ನಾವು ತಗೋಬೇಕಾಗುತ್ತೆ. ಈ ಆಕ್ವಿಯಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನಥಿಂಗ್ ಬಟ್ ಇದು K+ ಮತ್ತು OH- ಆಗಿ ಬ್ರೇಕ್ ಡೌನ್ ಆಗುತ್ತೆ. K+ ಆಗಿ ಬ್ರೇಕ್ ಡೌನ್ ಆಗುತ್ತೆ ಮತ್ತು OH- ಆಗಿ ಬ್ರೇಕ್ ಡೌನ್ ಆಗುತ್ತೆ. ಇದು ಬ್ರೇಕ್ ಡೌನ್ ಆದಮೇಲೆ ನಮಗೆ ಇಲ್ಲಿ ದಟ್ H+ ಆ್ಯಂಡ್ OH- ಕಂಬೈನ್ ಆಗಿ ವಾಟರ್ ಮಾಲಿಕ್ಯೂಲ್ ಹೊರಗಡೆ ಹೋಗುತ್ತೆ. ಆಮೇಲೆ ಇಲ್ಲಿ N- K ಏನಾಗುತ್ತೆ, K+ ಅಟ್ಯಾಕ್ ಆಗುತ್ತೆ. ಆವಾಗ ನಮಗೆ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಥ್ಯಾಲಿಮೈಡ್ ಬರುತ್ತೆ. ದಿಸ್ ಇಸ್, ನಾನೇನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ ನಿಮಗೆ, ಇದು ಪೊಟ್ಯಾಷಿಯಂ ಸಾಲ್ಟ್ ಆಫ್ ಥ್ಯಾಲಿಮೈಡ್. ಈ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಥ್ಯಾಲಿಮೈಡ್ ಏನಿದೆ, ಅಗೇನ್ ಆಲ್ಕೈಲ್ ಹ್ಯಾಲೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಆಲ್ಕೈಲ್ ಹ್ಯಾಲೈಡ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಪೊಟ್ಯಾಷಿಯಂ ಹ್ಯಾಲೈಡ್ ಹೊರಗಡೆ ಹೋಗುತ್ತೆ. ಆಮೇಲೆ ಅದರ ರೆಸ್ಪೆಕ್ಟೆಡ್ N ಆಲ್ಕೈಲ್ ಥ್ಯಾಲಿಮೈಡ್ ಬರುತ್ತೆ. ಇಲ್ಲಿ ನಾನು ಜನರಲ್ ಇಕ್ವೇಷನನ್ನು ಬರಿತಾ ಇದ್ದೀನಿ, ಹಾಗಾಗಿ ನಾನು N ಆಲ್ಕೈಲ್ ಥ್ಯಾಲಿಮೈಡ್ ಅಂತ ಹೇಳ್ತೀನಿ ಇದನ್ನು. ಈ N ಆಲ್ಕೈಲ್ ಥ್ಯಾಲಿಮೈಡ್ ಏನಿದೆ, ಫೈನಲ್ ಪ್ರೊಸೀಜರ್ ನಥಿಂಗ್ ಬಟ್ ಥರ್ಡ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು, 2 ಮಾಲಿಕ್ಯೂಲ್ಸ್ ಆಫ್ NaOH ಜೊತೆ ಇದನ್ನು ರಿಯಾಕ್ಟ್ ಮಾಡಿಸ್ಬೇಕು. 2 ಮಾಲಿಕ್ಯೂಲ್ಸ್ ಆಫ್ NaOH ಜೊತೆ ನಾವು ರಿಯಾಕ್ಟ್ ಮಾಡಿಸಿದಾಗ ಇಲ್ಲಿ NaO ಮತ್ತು H ನಡುವೆ ಬಾಂಡ್ ಬ್ರೇಕ್ ಆಗುತ್ತೆ. ಬಾಂಡ್ ಬ್ರೇಕ್ ಆದಾಗ ಇಲ್ಲಿ RN ನೀವು ನೋಡ್ತಾ ಇರಬಹುದು, ಇಲ್ಲಿ RN ಇದೆ. ನಥಿಂಗ್ ಬಟ್ ಇಲ್ಲಿ NaOH ಅಲ್ಲಿ ಏನು 2 H ಇದೆ, ಅದರ ಜೊತೆ ಜಾಯ್ನ್ ಆಗಿ RNH2 ಬರುತ್ತೆ. ನಥಿಂಗ್ ಬಟ್ ಇಲ್ಲಿ ಪ್ರೈಮರಿ ಅಮೈನ್ ಫಾರ್ಮೇಷನ್ ಆಗುತ್ತೆ. ದಿಸ್ ಈಸ್ ದ ಗ್ಯಾಬ್ರೈಲ್ ಥೈಲಿಮೈಡ್ ಸಿಂಥಸಿಸ್, ದಟ್ ಈಸ್ ದ ಕನ್ವರ್ಷನ್ ಆಫ್ ಥ್ಯಾಲಿಮೈಡ್ ಟು ಪ್ರೈಮರಿ ಅಮೈನ್. ಸ್ಟೂಡೆಂಟ್ಸ್, ಈ 3 ಸ್ಟೆಪ್ ರಿಯಾಕ್ಷನನ್ನು ನಾವು ಈಸಿಯಾಗಿ ಹೇಗೆ ನೆನ್ಪಿಟ್ಕೋಬಹುದು ಅಂತಕ್ಕಂಥದ್ದನ್ನು ನಾನು ಒಂದು ಟ್ರಿಕ್ ಮೂಲಕ ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ನಾನು ನಿಮಗೆ ಇಲ್ಲಿ ಕರೋನಾ ಅಂತ ಬರೆದಿದ್ದೀನಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. KARONA, ಕರೋನಾ. ಈ ಒಂದು ವರ್ಡನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಈ ರಿಯಾಕ್ಷನನ್ನು ಈಸಿಯಾಗಿ ಬರೀಬಹುದು. ಹೇಗೆ, ನಥಿಂಗ್ ಬಟ್ KA ಅಂತ ನೆನ್ಪಿಟ್ಕೊಂಡ್ರೆ ಇಲ್ಲಿ KOH ಜೊತೆ ಫಸ್ಟ್ ರಿಯಾಕ್ಟ್ ಮಾಡಿಸ್ಬೇಕು. ಆಮೇಲೆ R ನೆನ್ಪಿಟ್ಕೊಂಡ್ರೆ RO ನೆನ್ಪಿಟ್ಕೊಂಡ್ರೆ ಆಲ್ಕೈಲ್ ಹ್ಯಾಲೈಡ್ ಜೊತೆ ರಿಯಾಕ್ಟ್ ಮಾಡಿಸ್ಬೇಕು. ನಥಿಂಗ್ ಬಟ್ RX ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಇಲ್ಲಿ NA ಇದೆ, NA ನಥಿಂಗ್ ಬಟ್ ಇಲ್ಲಿ NaOH ಜೊತೆ ರಿಯಾಕ್ಟ್ ಮಾಡಿಸ್ಬೇಕಾಗುತ್ತೆ. ಈ ಥರ ನೀವು ಕರೋನಾ ಅಂತ ನೆನ್ಪಿಟ್ಕೊಂಡ್ರೆ ಈ ಗ್ಯಾಬ್ರೈಲ್ ಥೈಲಿಮೈಡ್ ಸಿಂಥಸಿಸ್ ನಿಮಗೆ ಈಸಿಯಾಗಿ ನೀವು ಕಲಿಬಹುದು. ಸ್ಟೂಡೆಂಟ್ಸ್, ಇಲ್ಲಿ ಸೆಕೆಂಡ್ ಕ್ವಶನಿಗೆ ನಾವು ಬರೋದಾದರೆ, ಈ ಸೆಕೆಂಡ್ ಕ್ವಶನ್ ಏನಿದೆ, ಹೌ ಈಸ್ ಮೀಥೈಲ್ ಅಮೈನ್, ನಥಿಂಗ್ ಬಟ್ ಮೀಥೇನ್ ಅಮೈನ್ ಪ್ರಿಪೇರ್ಡ್ ಬೈ ಹಾಫ್ಮನ್ಸ್ ಬ್ರೋಮಮೈಡ್ ರಿಯಾಕ್ಷನ್. ಈ ಹಾಫ್ಮನ್ಸ್ ಬ್ರೋಮಮೈಡ್ ರಿಯಾಕ್ಷನ್ ಏನಿದೆ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದುವರೆಗೂ 2014ಇಂದ ನಾವು ಇಲ್ಲಿವರೆಗೂ ನೋಡಿದರೆ ಅಪ್ರಾಕ್ಸಿಮೇಟ್ ಮೋರ್ ದೆನ್ 10 ಟೈಮ್ಸ್ ಇದು ಎಕ್ಸಾಮಿಗೆ ಬಂದಿದೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಫ್ಮನ್ಸ್ ಬ್ರೋಮಮೈಡ್ ರಿಯಾಕ್ಷನ್ ಏನಿದೆ, ಇಲ್ಲಿ ಫಸ್ಟು ದಿಸ್ ಈಸ್ ದ ಕನ್ವರ್ಷನ್ ಆಫ್ ಅಮೈಡ್ ಟು ಪ್ರೈಮರಿ ಅಮೈನ್. ದಿಸ್ ಇಸ್ ದ ಕನ್ವರ್ಷನ್ ಆಫ್ ಅಮೈಡ್ ಟು ಪ್ರೈಮರಿ ಅಮೈನ್. ಇದು ಹೇಗೆ ನೆನ್ಪಿಟ್ಕೋಬೇಕು ಅಂತ ಹೇಳಿದರೆ, ಹಾಫ್ಮನ್, ದಿಸ್ ಇಸ್ ಒನ್ ಆಫ್ ದ ಸೈಂಟಿಸ್ಟ್ ನೇಮ್. ಇಲ್ಲಿ ಬ್ರೋಮ್ ಅಂತ ಇದೆ, ಬ್ರೋಮ್ ಈಸ್ ನಥಿಂಗ್ ಬಟ್ ಬ್ರೋಮಿನ್. ಬ್ರೋಮ್ ಅಂತ ಹೇಳಿದರೆ ಬ್ರೋಮಿನ್. ಇಲ್ಲಿ ಅಮೈಡ್ ಅಂತ ಹೇಳಿದರೆ ನಥಿಂಗ್ ಬಟ್ ಇಲ್ಲಿ ದಿಸ್ ಇಸ್ ದ ಅಮೈಡ್ ಗ್ರೂಪ್. ಇಲ್ಲಿ ಅಮೈಡ್ ಗ್ರೂಪ್ ಬ್ರೋಮಿನ್ ಜೊತೆ ರಿಯಾಕ್ಟ್ ಮಾಡುತ್ತೆ ಇನ್ ದಿ ಪ್ರೀಸೆನ್ಸ್ ಆಫ್ ಆಲ್ಕಲಿ ನಥಿಂಗ್ ಬಟ್ ಸೋಡಿಯಂ ಹೈಡ್ರಾಕ್ಸೈಡ್. ಆವಾಗ ನಮಗೆ ಪ್ರೈಮರಿ ಅಮೈನ್ ಬರ್ತಕ್ಕಂಥದ್ದು ವಿತ್ ದ ಲಿಬರೇಷನ್ ಆಫ್ ಸೋಡಿಯಂ ಕಾರ್ಬೋನೇಟ್
ಆ್ಯಂಡ್ ಸೋಡಿಯಂ ಬ್ರೋಮೈಡ್. ದಿಸ್ ಇಸ್ ದ ವೆರಿ ಸಿಂಪಲ್ ರಿಯಾಕ್ಷನ್. ಸ್ಟೂಡೆಂಟ್ಸ್, ಇದನ್ನು ನೀವು ಹೇಗೆ ಕಲಿಬೇಕು ಅಂತ ಹೇಳಿದರೆ, ಇಲ್ಲಿ RCONH2 ಇದೆ, ನಥಿಂಗ್ ಬಟ್ ಒನ್ ಅಮೈಡ್ ಇದೆ. ಈ ಅಮೈಡನ್ನು ಇಲ್ಲಿ ಮಧ್ಯದಲ್ಲಿ ಇರ್ತಕ್ಕಂತಹ ಕಾರ್ಬೋನೈಲ್ ಗ್ರೂಪನ್ನು ಸ್ಕಿಪ್ ಮಾಡಿಬಿಡಬೇಕು. ಮಧ್ಯದಲ್ಲಿ ಇರ್ತಕ್ಕಂತಹ ಕಾರ್ಬೋನೈಲ್ ಗ್ರೂಪನ್ನು ನೀವು ಸ್ಕಿಪ್ ಮಾಡಿದರೆ ಉಳಿತಕ್ಕಂಥದ್ದೇ RNH2. ಈ RNH2 ಅನ್ನು ಇಲ್ಲಿ ಡೈರೆಕ್ಟ್ ಆಗಿ ನೀವು ಬರೆದ್ರೆ ಪ್ರೈಮರಿ ಅಮೈನ್ ಬರುತ್ತೆ ವಿತ್ ದ ಲಿಬರೇಷನ್ ಆಫ್ ಸೋಡಿಯಂ ಕಾರ್ಬೋನೇಟ್ ಆ್ಯಂಡ್ NaBr, ನಥಿಂಗ್ ಬಟ್ ಸೋಡಿಯಂ ಬ್ರೋಮೈಡ್ ನಮಗೆ ಇಲ್ಲಿ ಬರ್ತಕ್ಕಂಥದ್ದು. ಒಂದು ಎಕ್ಸಾಂಪಲ್ ಮೂಲಕನೂ ನಿಮಗೆ ಎಕ್ಸಾಮಿಗೆ ಕೇಳ್ತಾರೆ ಇದನ್ನು. ನಥಿಂಗ್ ಬಟ್ ಇಲ್ಲಿ ಅಸಿಟಮೈಡ್ ತಗೋಬೇಕು, ರಿಯಾಕ್ಟ್ ವಿತ್ ಬ್ರೋಮಿನ್ ಇನ್ ದ ಪ್ರೆಸೆನ್ಸ್ ಆಫ್ NaOH, ನಮಗೆ ಇಲ್ಲಿ ಬರುತ್ತೆ ಮಿಥೈಲ್ ಅಮೈನ್ ಬರ್ತಕ್ಕಂಥದ್ದು. ದಿಸ್ ಇಸ್ ಒನ್ ಆಫ್ ದ ಸಿಂಪಲ್ ಹಾಫ್ಮನ್ಸ್ ಬ್ರೋಮಮೈಡ್ ರಿಯಾಕ್ಷನ್. ಸ್ಟೂಡೆಂಟ್ಸ್, ಥರ್ಡ್ ಕ್ವಶನಿಗೆ ನಾವು ಬರೋಣ. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ಕಾರ್ಬಲ್ ಅಮೈನ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್. ಇದು ಇನ್ನೊಂದು ಥರನೂ ಕೇಳ್ತಾರೆ. ಹೌ ಅನಿಲಿನ್ ಈಸ್ ಕನ್ವರ್ಟೆಡ್ ಟು ಫಿನೈಲ್ ಐಸೋಸಿಯಾನೈಡ್ ಅಂತಲೂ ಕೇಳ್ತಾರೆ. ಇಲ್ಲ ಅಂತ ಹೇಳಿದರೆ ಹೌ ಈಸ್ ಮಿಥೆನಮೈನ್ ಈಸ್ ಕನ್ವರ್ಟೆಡ್ ಟು ಮಿಥೈಲ್ ಐಸೋಸಿಯಾನೈಡ್, ರೈಟ್ ಈಕ್ವೇಷನ್ ಅಂತಲೂ ಕೇಳ್ತಾರೆ. ಇದು ಮೂರಕ್ಕೂ ಕೂಡ ಒಂದೇ ಆನ್ಸರ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದರ ಆನ್ಸರನ್ನು ನಾವು ಇವಾಗ ನೋಡೋಣ. ಸ್ಟೂಡೆಂಟ್ಸ್, ಈ ಕಾರ್ಬಲಮೈನ್ ರಿಯಾಕ್ಷನ್ ಏನಿದೆ, ಕಾರ್ಬಲಮೈನ್ ರಿಯಾಕ್ಷನ್ಗೆ ಒಂದು ಮೇಜರ್ ಕಂಡೀಷನ್ ಏನು ಅಂತ ಹೇಳಿದ್ರೆ, ಇಲ್ಲಿ ಪ್ರೈಮರಿ ಅಮೈನ್ ಮಾತ್ರ ಕಾರ್ಬಲ್ ಅಮೈನ್ ರಿಯಾಕ್ಷನ್ ಒಬೇ ಮಾಡುತ್ತೆ. ನಥಿಂಗ್ ಬಟ್ ಪ್ರೈಮರಿ ಅಮೈನ್ ಮಾತ್ರ ಇಲ್ಲಿ ಕಾರ್ಬಲ್ ಅಮೈನ್ ಅನ್ನು ಶೋ ಮಾಡುತ್ತೆ. ನಥಿಂಗ್ ಬಟ್ ಇಲ್ಲಿ ಪ್ರೈಮರಿ ಅಮೈನ್ ಮಾತ್ರ ಕಾರ್ಬಲ್ ಅಮೈನ್ ರಿಯಾಕ್ಷನ್ ಅನ್ನು ಶೋ ಮಾಡುತ್ತೆ. ಬೇರೆ ಸೆಕೆಂಡರಿ ಅಮೈನ್ ತೊಗೊತೀರಾ ಅಂತ ಹೇಳಿದ್ರೆ, ಟರ್ಷರಿ ಅಮೈನ್ ತೊಗೊತೀರಾ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಫಿನೈಲ್ ಐಸೋಸಿಯಾನೈಡ್ ಬರೋದಿಲ್ಲ. ನಥಿಂಗ್ ಬಟ್ ಈಥೈಲ್ ಐಸೋಸಿಯಾನೈಡ್ ಕೂಡ ಇಲ್ಲಿ ಬರೋದಿಲ್ಲ. ಹಾಗಾಗಿ ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಓನ್ಲಿ ನೀವು ನಥಿಂಗ್ ಬಟ್ ಪ್ರೈಮರಿ ಅಮೈನ ಇಲ್ಲಿ ನೀವು ತಗೋಬೇಕಾಗುತ್ತೆ. ಇಲ್ಲಿ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ ಆದರೂ ತಗೊಳ್ಳಿ, ಆಲಿಫ್ಯಾಟಿಕ್ ಪ್ರೈಮರಿ ಅಮೈನ್ ಆದರೂ ತಗೊಳ್ಳಿ, ಬಟ್ ನೀವು ಪ್ರೈಮರಿ ಅಮೈನೇ ತಗೋಬೇಕಾಗುತ್ತೆ. ದಟ್ ಈಸ್ ದ ಕಾರ್ಬಲಮೈನ್ ರಿಯಾಕ್ಷನ್. ಈ ಕಾರ್ಬಲಮೈನ್ ರಿಯಾಕ್ಷನ್ ಅನ್ನು ಐಸೋಸಿಯಾನೈಡ್ ಟೆಸ್ಟ್ ಅಂತಲೂ ನಾವು ಕರಿತೀವಿ. ಇಲ್ಲಿ ಯಾಕೆ ಇದನ್ನು ಐಸೋಸಿಯಾನೈಡ್ ಟೆಸ್ಟ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಇಲ್ಲಿ ಐಸೋಸಿಯಾನೈಡ್ಸ್ ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ಇದನ್ನು ಐಸೋಸಿಯಾನೈಡ್ ಟೆಸ್ಟ್ ಅಂತಲೂ ನಾವು ಕರಿತೀವಿ. ಸಿಂಪಲ್ ರಿಯಾಕ್ಷನ್ ಏನು ಅಂತ ಹೇಳಿದ್ರೆ, ಇಲ್ಲಿ ಫಸ್ಟ್ ನಾವೇನು ಮಾಡಬೇಕು, ಪ್ರೈಮರಿ ಅಮೈನನ್ನು ಕ್ಲೋರೋಫಾರ್ಮ್ ಜೊತೆ ರಿಯಾಕ್ಟ್ ಮಾಡಿಸಬೇಕು ಇನ್ ದಿ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಇಲ್ಲಿ ಸ್ಟೂಡೆಂಟ್ಸ್ ನೀವು ನೋಟ್ ಡೌನ್ ಮಾಡ್ಕೋಬೇಕು, ಇಲ್ಲಿ ನಾವು ಆಕ್ವಿಯಸ್ KOH ತಗೊಳ್ಳೋಲ್ಲ. ದಟ್ ಈಸ್ 3 ಮಾಲಿಕ್ಯೂಲ್ಸ್ ಆಫ್ ಆಲ್ಕೋಹಾಲಿಕ್ KOH ತೊಗೊತೀವಿ. ಇದು ಎಕ್ಸಾಮಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ ದಿ ಪ್ರೆಸೆನ್ಸ್ ಆಫ್ 3 ಮಾಲಿಕ್ಯೂಲ್ಸ್ ಆಫ್ ಆಲ್ಕೋಹಾಲಿಕ್ KOH ನಮಗೆ ಇಲ್ಲಿ ಏನು ಬರುತ್ತೆ, ದಟ್ ಈಸ್ ಈಥೈಲ್ ಐಸೋಸಿಯಾನೈಡ್ ಬರುತ್ತೆ. ದಿಸ್ ಇಸ್ ದ ಲೆಂತಿ ಮೆಕ್ಯಾನಿಸಮ್. ನಾವು ಮೆಕ್ಯಾನಿಸಮ್ ಒಳಗಡೆ ಹೋಗೋದು ಬೇಡ, ಪಾಸಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ ನೀವು ಡೈರೆಕ್ಟ್ ಇಲ್ಲಿ ಏನು ಮಾಡಬೇಕಾಗುತ್ತೆ, ಈಥೈಲ್ ಐಸೋಸಿಯಾನೈಡನ್ನು ಬರೀಬೇಕಾಗುತ್ತೆ. ನಥಿಂಗ್ ಬಟ್ ಇಲ್ಲಿ ಈಥೈಲ್ ಅಮೈನ್ ತೊಗೊಂಡ್ರೆ ಈಥೈಲ್ ಐಸೋಸಿಯಾನೈಡ್ ಬರುತ್ತೆ, ಅನಿಲಿನ್ ತೊಗೊಂಡ್ರೆ ಫಿನೈಲ್ ಐಸೋಸಿಯಾನೈಡ್ ಬರುತ್ತೆ. ದಿಸ್ ಇಸ್ ದ ಸಿಂಪಲ್ ಕಾರ್ಬಲಮೈನ್ ರಿಯಾಕ್ಷನ್. ಕಂಡೀಷನ್ ಏನು, ಓನ್ಲಿ ಪ್ರೈಮರಿ ಅಮೈನ್ಸ್ could undergoes the carbalamine reaction. ಒಂದನೇ ಕಂಡೀಷನ್. ಎರಡನೇ ಕಂಡೀಷನ್, ಇಲ್ಲಿ ನಾವು ಆಲ್ಕೋಹಾಲಿಕ್ KOH ಅನ್ನು ತಗೋಬೇಕಾಗುತ್ತೆ ಈ ರಿಯಾಕ್ಷನ್ ಆಗೋದಕ್ಕೆ. ಮತ್ತು ಈ ಕಾರ್ಬಲಮೈನ್ ರಿಯಾಕ್ಷನ್ ಅನ್ನು ನಾವು ಐಸೋಸಿಯಾನೈಡ್ ಟೆಸ್ಟ್ ಅಂತಲೂ ನಾವು ಕರಿತೀವಿ. ನೆಕ್ಸ್ಟ್ ಫೋರ್ತ್ ಕ್ವಶನಿಗೆ ಬರೋಣ. ಫೋರ್ತ್ ಕ್ವಶನ್ ಏನಿದೆ ಅಂತ ಹೇಳಿದ್ರೆ, ದಟ್ ಈಸ್ ವಾಟ್ ಈಸ್ ಹಿನ್ಸ್ಬರ್ಗ್ಸ್ ರಿಯೇಜೆಂಟ್ ಆ್ಯಂಡ್ ಹೌ ಇಟ್ ಈಸ್ ಯೂಸ್ಡ್ ಟು ಡಿಸ್ಟಿಂಗ್ವಿಶ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಅಮೈನ್ಸ್ ಅಂತ ಇಲ್ಲಿ ಕೇಳಿದ್ದಾರೆ. ಸ್ಟೂಡೆಂಟ್ಸ್, ನಾನು ಸ್ವಲ್ಪ ನಿಮಗೆ ಬ್ಯಾಕ್ ಹೋಗೋದಕ್ಕೆ ಇಷ್ಟಪಡ್ತೀನಿ. ನಾವು ಲುಕಾಸ್ ರಿಯೇಜೆಂಟ್ ಕೂಡ ಓದಿದ್ವಿ. ಯಾವ ಚಾಪ್ಟ್ರಲ್ಲಿ ಓದಿದ್ವಿ? ಆಲ್ಕೋಹಾಲ್ಸ್, ಫಿನಾಲ್ಸ್ ಮತ್ತು ಈಥರ್ಸ್ ಅಲ್ಲಿ ಓದಿದ್ವಿ ಲುಕಾಸ್ ರಿಯೇಜೆಂಟ್. ಆ ಲುಕಾಸ್ ರಿಯೇಜೆಂಟ್ ಅಲ್ಲಿ ಏನಕ್ಕೆ ಯುಟಿಲೈಸ್ ಆಗ್ತಾ ಇತ್ತು, ಏನಕ್ಕೆ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಟು ಡಿಫ್ರೆನ್ಶಿಯೇಟ್ ದ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ಸ್. ಆ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆಲ್ಕೋಹಾಲ್ಸನ್ನು ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಲುಕಾಸ್ ರಿಯೇಜೆಂಟನ್ನು ಯೂಸ್ ಮಾಡ್ತೀವಿ. ಮತ್ತು ಇಲ್ಲಿ ನಾವು ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ಅಮೈನ್ಸನ್ನು ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ನಾವು ಈ ಹಿನ್ಸ್ಬರ್ಗ್ಸ್ ರಿಯೇಜೆಂಟನ್ನು ನಾವು ಯೂಸ್ ಮಾಡ್ತೀವಿ. ಈ ಹಿನ್ಸ್ಬರ್ಗ್ಸ್ ರಿಯೇಜೆಂಟ್ ಏನು ಮತ್ತು ಅದು ಹೇಗೆ ಡಿಫ್ರೆನ್ಶಿಯೇಟ್ ಮಾಡುತ್ತೆ, ನಾವು ಅದನ್ನು ನೋಡೋಣ. ಇದು ಕೂಡ ಎಕ್ಸಾಮಿಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ಹಿನ್ಸ್ಬರ್ಗ್ಸ್ ರಿಯೇಜೆಂಟ್ ಅಂತ ಹೇಳಿದರೆ, ದಟ್ ಈಸ್ ಬೆನ್ಸಿನ್ ಸಲ್ಫೋನೈಲ್ ಕ್ಲೋರೈಡ್ ಅಂತ ನಾವು ಕರಿತೀವಿ. ಈ ಬೆನ್ಸಿನ್ ಸಲ್ಫೋನೈಲ್ ಕ್ಲೋರೈಡ್ ಏನಿದೆ, ಇದನ್ನು ಹಿನ್ಸ್ಬರ್ಗ್ಸ್ ರಿಯೇಜೆಂಟ್ ಅಂತ ನಾವು ಕರಿತೀವಿ ಶಾರ್ಟ್ ಆಗಿ. ಈ ಹಿನ್ಸ್ಬರ್ಗ್ಸ್ ರಿಯೇಜೆಂಟ್ ಏನಿದೆ, ಇದು ಪ್ರೈಮರಿ ಮತ್ತು ಸೆಕೆಂಡರಿ, ಟರ್ಷರಿ ಅಮೈನ್ಸನ್ನು ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಇದನ್ನು ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ, ಇದನ್ನು ಇವಾಗ ನಾವು ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟೂಡೆಂಟ್ಸ್, ಇಲ್ಲಿ ಪ್ರೈಮರಿ ಅಮೈನ್ ನಾವು ತಗೊಂಡಾಗ, ಪ್ರೈಮರಿ ಅಮೈನನ್ನು ನಾವು ಈ ಬೆನ್ಸಿನ್ ಸಲ್ಫೋನೈಲ್ ಕ್ಲೋರೈಡ್ ನಥಿಂಗ್ ಬಟ್ ಹಿನ್ಸ್ಬರ್ಗ್ಸ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ H ಮತ್ತು ಈ Cl ಕಂಬೈನ್ ಆಗಿ HCl ಹೊರಗಡೆ ಹೋಗುತ್ತೆ. H ಮತ್ತು Cl ಕಂಬೈನ್ ಆಗಿ HCl ಹೊರಗಡೆ ಹೋಗುತ್ತೆ. HCl ಹೊರಗಡೆ ಹೋದಾಗ ಇಲ್ಲಿ ನೋಡಿ, ಇನ್ನೊಂದು ಅಸಿಡಿಕ್ ಹೈಡ್ರೋಜನ್ ಇದೆ ಇದರಲ್ಲಿ. ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಅಸಿಡಿಕ್ ಹೈಡ್ರೋಜನ್ ಇದೆ. ಈ ಅಸಿಡಿಕ್ ಹೈಡ್ರೋಜನ್ ಆಲ್ಕಲಿ ಜೊತೆ ರಿಯಾಕ್ಟ್ ಆದಾಗ ಆಲ್ಕಲಿ ಜೊತೆ ಈಸಿಯಾಗಿ ಅದು ಸಾಲ್ಯುಬಲ್ ಆಗುತ್ತೆ. ಆಲ್ಕಲಿ ಜೊತೆ ನಥಿಂಗ್ ಬಟ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ನಾವು ರಿಯಾಕ್ಟ್ ಮಾಡಿಸಿದಾಗ ಈ ಒಂದು ಕಾಂಪೌಂಡ್ ಏನಿದೆ ಈಸಿಯಾಗಿ ಅದರಲ್ಲಿ ಸಾಲ್ಯುಬಲ್ ಆಗುತ್ತೆ. ಯಾಕೆ ಸಾಲ್ಯುಬಲ್ ಆಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಅಸಿಡಿಕ್ ಹೈಡ್ರೋಜನ್ ಇದೆ, ಹಾಗಾಗಿ ಅದು NaOH ಜೊತೆ ರಿಯಾಕ್ಟ್ ಆಗಿ ಈಸಿಯಾಗಿ ಸಾಲ್ಯುಬಲ್ ಆಗುತ್ತೆ. ಇನ್ ಕೇಸ್ ನಾವು ಅಮೈನ್ಸ್ ತೊಗೊಂಡ್ವಿ, ಅಮೈನ್ಸ್ ತೊಗೊಂಡು ಹಿನ್ಸ್ಬರ್ಗ್ಸ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಇನ್ ದಿ ಪ್ರೆಸೆನ್ಸ್ ಆಫ್ ಆಲ್ಕಲಿ ಅದು ಸಾಲ್ಯುಬಲ್ ಆದರೆ ದಟ್ ಈಸ್ ಪ್ರೈಮರಿ ಅಮೈನ್ ಅಂತ ಅರ್ಥ. ದಟ್ ಈಸ್ ಪ್ರೈಮರಿ ಅಮೈನ್.
ಇನ್ ಕೇಸ್ ಏನಾಗುತ್ತೆ, ನಾವು ಸೆಕೆಂಡರಿ ಅಮೈನ್ ತೊಗೊಂಡ್ವಿ ಅಂತ ತಿಳ್ಕೊಳ್ಳಿ. ಸೆಕೆಂಡರಿ ಅಮೈನ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಹಿನ್ಸ್ಬರ್ಗ್ಸ್ ರಿಯೇಜೆಂಟ್ ನಥಿಂಗ್ ಬಟ್ ಬೆಂಜಿನ್ ಸಲ್ಫೋನೈಲ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಈ ಹೆಚ್ ಮತ್ತು ಈ ಸಿ ಎಲ್ ಕಂಬೈನ್ ಆಗಿ HCl ಹೊರಗಡೆ ಹೋಗುತ್ತೆ. ಬಟ್ ದೇರ್ ಇಸ್ ನೋ ಅಸಿಡಿಕ್ ಹೈಡ್ರೋಜನ್ಸ್. ಇಲ್ಲಿ ಅಸಿಡಿಕ್ ಹೈಡ್ರೋಜನ್ಸ್ ಯಾವುದೂ ಇಲ್ಲ. ಇಲ್ಲಿ ಅಸಿಡಿಕ್ ಹೈಡ್ರೋಜನ್ ಇಲ್ಲ ಅಂತ ಹೇಳಿದ್ರೆ ಅದು ಆಲ್ಕಲಿ ಜೊತೆ ಸಾಲ್ಯುಬಲ್ ಆಗೋದಿಲ್ಲ. ಇನ್ ಕೇಸ್ ಅದು ಬೆಂಜಿನ್ ಸಲ್ಫೋನೈಲ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗಿದೆ ಬಟ್ ಡಸ್ ನಾಟ್ ಸಾಲ್ಯುಬಲ್ ಇನ್ ಆಲ್ಕಲಿ, ಇಟ್ ಈಸ್ ದ ಪ್ರೀಸೆನ್ಸ್ ಆಫ್ ಸೆಕೆಂಡರಿ ಅಮೈನ್ಸ್. ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ, ಇದು ಸೆಕೆಂಡರಿ ಅಮೈನ್ ಅಂತ ಅರ್ಥ ಆಗುತ್ತೆ. ಟರ್ಷರಿ ಅಮೈನ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ದಿಸ್ ಇಸ್ ದ ಕನ್ಸಿಡರ್ಡ್ ಎ ಟರ್ಷರಿ ಅಮೈನ್. ಟರ್ಷರಿ ಅಮೈನ್ ಬೆಂಜಿನ್ ಸಲ್ಫೋನೈಲ್ ಕ್ಲೋರೈಡ್ ಜೊತೆನೇ ರಿಯಾಕ್ಟ್ ಮಾಡೋದಿಲ್ಲ, ಮತ್ತು ಆಲ್ಕೋಹಾಲ್ ಮೀನ್ಸ್ ಆಲ್ಕಲಿ NaOH ಜೊತೆನೂ ಕೂಡ ಇದು ಸಾಲ್ಯುಬಲ್ ಆಗೋದಿಲ್ಲ. ದಟ್ಸ್ ವೇ ನಾವು ಇದನ್ನು ಟರ್ಷರಿ ಅಮೈನ್ಸ್ ಅಂತ ಕರಿತೀವಿ. ನಾನು ಇನ್ನೊಂದು ಸ್ವಲ್ಪ ನಿಮಗೆ ಶಾರ್ಟ್ ಆಗಿ ಹೇಳ್ಕೊಟ್ಬಿಡ್ತೀನಿ. ಪ್ರೈಮರಿ ಅಮೈನ್ ಏನಾಗುತ್ತೆ, ಆಲ್ಕಲಿ ಜೊತೆ ಸಾಲ್ಯುಬಲ್ ಆಗುತ್ತೆ, ದಟ್ಸ್ ವೇ ದಿಸ್ ಇಸ್ ಪ್ರೈಮರಿ. ಸೆಕೆಂಡರಿ ಅಮೈನ್ ಆಲ್ಕಲಿ ಜೊತೆ ಸಾಲ್ಯುಬಲ್ ಆಗೋದಿಲ್ಲ, ದಟ್ಸ್ ವೇ ದಿಸ್ ಇಸ್ ಸೆಕೆಂಡರಿ ಅಮೈನ್. ಆ್ಯಂಡ್ ಟರ್ಷರಿ ಅಮೈನ್ ಬೆಂಜಿನ್ ಸಲ್ಫೋನೈಲ್ ಕ್ಲೋರೈಡ್ ಜೊತೆನೂ ರಿಯಾಕ್ಟ್ ಮಾಡೋದಿಲ್ಲ, ಮತ್ತು ಅದು ಆಲ್ಕಲಿ ಜೊತೆನೂ ಕೂಡ ರಿಯಾಕ್ಟ್ ಮಾಡೋದಿಲ್ಲ, ಹಾಗಾಗಿ ಇದು ಇನ್ಸಾಲ್ಯುಬಲ್ ಆಗಿರುತ್ತೆ. ದಟ್ಸ್ ವೇ ಈ ಥರ ನಾವು ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಅಮೈನ್ಸನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಹಿನ್ಸ್ಬರ್ಗ್ಸ್ ರಿಯೇಜೆಂಟ್. ಸ್ಟೂಡೆಂಟ್ಸ್, ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ, ನಾನು ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ದಟ್ ಈಸ್ ಕಾಲ್ಡ್ ಹ್ಯಾಸ್, ದಟ್ ಈಸ್ ಇಂಪಾರ್ಟೆಂಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ಅದನ್ನು ಕಪ್ಲಿಂಗ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಈ ಕಪ್ಲಿಂಗ್ ರಿಯಾಕ್ಷನ್ ಏನಿದೆ, ಇದು ಕೂಡ ಮೊನ್ನೆ ಸೀರೀಸ್ ಎಕ್ಸಾಮಲ್ಲೂ ಕೂಡ ನಿಮಗೆ ಕೇಳಿದ್ದಾರೆ, ಪ್ರಿಪ್ರೇಟರಿನಲ್ಲೂ ಕೂಡ ಬರಬಹುದು. ಆ್ಯಂಡ್ ಇದು ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ ಆಗಿರುತ್ತೆ ಟುವರ್ಡ್ಸ್ ದ ಎಕ್ಸಾಮಿನೇಷನ್ ಪಾರ್ಟ್ ಆಫ್ ವ್ಯೂ. ಇಲ್ಲಿ ಕಪ್ಲಿಂಗ್ ರಿಯಾಕ್ಷನ್ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಕಪಲ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ದಟ್ ಈಸ್ ದ ಕಪಲ್ ಅಂತ ಹೇಳಿದ್ರೆ, ಇಲ್ಲಿ ಬೆಂಜಿನ್ ಡಯಾಸೋನಿಯಂ ಕ್ಲೋರೈಡ್, ದಿಸ್ ಇಸ್ ದ ಬೆಂಜಿನ್ ಡಯಾಸೋನಿಯಂ ಕ್ಲೋರೈಡ್ ಈಸ್ ರಿಯಾಕ್ಟ್ ವಿತ್ ದ ಫಿನಾಲ್, ಇನ್ ದ ಪ್ರೀಸೆನ್ಸ್ ಆಫ್ ಬೇಸಿಕ್ ಮೀಡಿಯಂ. ನೋಡಿ ಸ್ಟೂಡೆಂಟ್ಸ್, ಬೇಸಿಕ್ ಮೀಡಿಯಂ ಈಸ್ ವೆರಿ ಇಂಪಾರ್ಟೆಂಟ್. ಮೊನ್ನೆ ಸೀರೀಸ್ ಎಕ್ಸಾಮಲ್ಲಿ ಯಾವ ಮೀಡಿಯಮಲ್ಲಿ ನೀವು ಕಪ್ಲಿಂಗ್ ರಿಯಾಕ್ಷನನ್ನು ನಡೆಸ್ತೀರಾ ಅಂತ ಮಲ್ಟಿಪಲ್ ಚಾಯ್ಸಲ್ಲಿ ಕ್ವಶನ್ ಬಂದಿತ್ತು. ಹಾಗಾಗಿ ಇದು ಬೇಸಿಕ್ ಮೀಡಿಯಂ ಈಸ್ ವೆರಿ ಇಂಪಾರ್ಟೆಂಟ್. ಬೇಸಿಕ್ ಮೀಡಿಯಮಲ್ಲಿ ಈ ರಿಯಾಕ್ಷನ್ ಆಗುತ್ತೆ, ಕಪ್ಲಿಂಗ್ ರಿಯಾಕ್ಷನ್. ಇಲ್ಲಿ ಬೆಂಜಿನ್ ಡಯಾಸೋನಿಯಂ ಕ್ಲೋರೈಡನ್ನು ನಾವು ಫಿನಾಲ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಇನ್ ದ ಪ್ರೀಸೆನ್ಸ್ ಆಫ್ ಬೇಸಿಕ್ ಮೀಡಿಯಂ, ಇಲ್ಲಿ H ಮತ್ತು Cl ಕಂಬೈನ್ ಆಗುತ್ತೆ, HCl ಹೊರಗಡೆ ಹೋಗುತ್ತೆ. ಆ್ಯಂಡ್ ನೈಟ್ರೋಜನ್ ಗ್ಯಾಸ್ ಏನಿದೆ ಇಲ್ಲಿ ನಮಗೆ ಫಾರ್ಮೇಷನ್ ಆಗೋದಿಲ್ಲ. ಇಲ್ಲಿ OH ಮೀನ್ಸ್ ಫಿನಾಲಿಕ್ ಗ್ರೂಪ್ ಏನಾಗುತ್ತೆ, ಇಲ್ಲಿ ಅಟ್ಯಾಕ್ ಆಗಿ ನಮಗೆ ಇಲ್ಲಿ ದಿಸ್ ಇಸ್ OH ಇಲ್ಲಿ ಎರೇಸ್ ಆಗಿದೆ. ನಾನು ಇನ್ನೊಂದು ಸಲ ಬರೆದ್ಬಿಡ್ತೀನಿ ಇದನ್ನು. ಇಲ್ಲಿ OH ಬರುತ್ತೆ. ದಟ್ ಈಸ್ ಕಾಲ್ಡ್ ಹ್ಯಾಸ್ ದ ಪ್ಯಾರಾಹೈಡ್ರಾಕ್ಸಿ ಅಜೋಬೆನ್ಸಿನ್. ನಮಗೆ ಇಲ್ಲಿ ಪ್ರಾಡಕ್ಟ್ ಬರುತ್ತೆ ವಿತ್ ದ ಲಿಬರೇಷನ್ ಆಫ್ HCl ಹೊರಗಡೆ ಹೋಗುತ್ತೆ. ಬಟ್ ನಮಗೆ ಮೇಜರ್ ಪ್ರಾಡಕ್ಟ್ ಏನು ಬರುತ್ತೆ, ಪ್ಯಾರಾಹೈಡ್ರಾಕ್ಸಿ ಅಜೋಬೆನ್ಸಿನ್ ಬರುತ್ತೆ. ದಟ್ ಈಸ್ ಒನ್ ಆಫ್ ದ ಆರೆಂಜ್ ಕಲರ್ ಡೈ. ಆರೆಂಜ್ ಕಲರ್ ಇರುತ್ತೆ. ಇಲ್ಲಿ ಆರೆಂಜ್ ಕಲರ್ ಪ್ರಾಡಕ್ಟ್ ಬಂತು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಪ್ಯಾರಾಹೈಡ್ರಾಕ್ಸಿ ಅಜೋಬೆನ್ಸಿನ್ ಬರುತ್ತೆ. ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಾನು. ಈ 5 ಕ್ವಶನ್ಸ್ ಏನಿದೆ, ಇದು ಪಾಸಿಂಗ್ ಪ್ಯಾಕೇಜ್ ಮತ್ತು ಈ ಇಯರ್ 2025 ಮಾರ್ಚಲ್ಲಿ ಏನು ಎಕ್ಸಾಮ್ ಬರೀತೀರಾ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ 5 ಕ್ವಶನ್ಸ್ ನೀವು ಓದಿದರೆ ಈ ಕ್ವಶನನ್ನು ನೀವು 50%, ನಥಿಂಗ್ ಬಟ್ 50%ಗಿಂತ ಜಾಸ್ತಿ ಕ್ವಶನ್ಸನ್ನು ನಾವು ಈಸಿಯಾಗಿ ಅಟೆಂಡ್ ಮಾಡಬಹುದು. ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.